ಈ ರೀಲ್ಸ್ ಒಂದ್ಸಲ ನೋಡ್ಕೊಂಡು ಬನ್ನಿ. ಎಷ್ಟು ಫನ್ನಿ ಆಗಿದೆ ಅಲ್ವಾ? ಇನ್ನೊಂದು ಪರ್ಸೆಪ್ಷನಿಂದ ನೋಡಿದರೆ ಸ್ಟಾರ್ಟಿಂಗ್ ಆಫ್ ದಿ ಇಯರಲ್ಲಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ರೆಸಲ್ಯೂಷನ್ ತೊಗೊಂಡವರೇ ಜಾಸ್ತಿ. ಆದರೆ ಎಂಡ್ ಆಫ್ ದಿ ಇಯರಲ್ಲಿ ಕೂತ್ಕೊಂಡು ಅದನ್ನು ಅಚೀವ್ ಮಾಡಿದ್ವೋ ಬಿಟ್ಟಿದ್ದೀವೋ ಅಥವಾ ಅಚೀವ್ ಮಾಡೋದಕ್ಕಾಗಲಿಲ್ಲ ಅಂದರೆ ನಾವು ಏನು ಎಫರ್ಟ್ ಹಾಕಿದ್ವಿ, ಏನು ಎಫರ್ಟ್ ವೇಸ್ಟ್ ಆಯಿತು ಅಂತ ಯಾರೂ ಅನಲೈಸ್ ಮಾಡಲ್ಲ. ನಾವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ನಾವು ಗೋಲ್ ಡಿಸೈಡ್ ಮಾಡಿಬಿಡ್ತೀವಿ, ಆದರೆ ಅದನ್ನು ಹೇಗೆ ಅಚೀವ್ ಮಾಡಬೇಕು ಅಂತ ನಾವು ಯಾರೂ ಥಿಂಕೇ ಮಾಡಿರಲ್ಲ. ಒಂದೆರಡು ದಿನ ನ್ಯೂ ಇಯರ್ ವಿಶಸ್ಸು ಕೂಡ ಬರ್ತಾ ಇರುತ್ತೆ. ನಾವು ಕೂಡ ಜೋಶಲ್ಲಿ ರೆಸಲ್ಯೂಷನ್ನ ಫಾಲೋ ಮಾಡ್ತಾ ಇರ್ತೀವಿ. ಆದರೆ 3 ದಿನ 4 ದಿನ ಆಗ್ತಾ ನ್ಯೂ ಇಯರ್ ವಿಶಸ್ಸು ಕಡಿಮೆ ಆಗುತ್ತೆ ಆ್ಯಂಡ್ ನಮ್ಮ ರೆಸಲ್ಯೂಷನ್ನು ಕೂಡ ನಾವು ಮರ್ತಿರ್ತೀವಿ. ಲೈಫ್ ನಾರ್ಮಲ್ ಆಗಿರುತ್ತೆ. ನಾನು ಹೇಳೋದು ಇಷ್ಟೇ, ರೆಸಲ್ಯೂಷನ್ ತಗೊಳ್ತೀರಾ ತಗೊಳ್ಳಿ, ಆದರೆ ಅಚೀವ್ ಮಾಡಿ. ನಾವು ಎಂಡ್ ಆಫ್ ದಿ ಇಯರಲ್ಲಿ ಕೂತ್ಕೊಂಡು ಆ ರೆಸಲ್ಯೂಷನ್ ಮುಂದ್ಗಡೆ ರೈಟ್ ಮಾರ್ಕ್ ಇರಬೇಕು ಹೊರತು ಅದನ್ನು ತಿದ್ದೋ ಥರ ಆಗಬಾರ್ದು. ಓಕೆ, ನೆಕ್ಸ್ಟ್ ಇಯರ್ ಸಿಗೋಣ. ಬಾಯ್.